ವೀಕ್ಷಕರೇ ನಮಸ್ತೆ. ಉಬಾಡ್ಕ ಮಿತ್ತೂರು ಗ್ರಾಮದ ಹುಳಿಯಡ್ಕದಲ್ಲಿದ್ದೇವೆ. ಇಲ್ಲೊಂದು ಸುಂದರ ದೇಗುಲ ನಿರ್ಮಾಣ ಆಗ್ತಾ ಇದೆ. ವಿಶೇಷವಾಗಿ ಮಡಿವಾಳ ಸಮುದಾಯದವರು ಆರಾಧಿಸಿಕೊಂಡು ಬರ್ತಾ ಇರುವಂಥ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ನಿರ್ಮಾಣಗೊಳ್ತಾ ಇದೆ. ಸುಳ್ಯ ತಾಲೂಕಿನಲ್ಲಿ ಸುಮಾರು 85ಕ್ಕೂ ಮಿಕ್ಕಿ ಈ ಮಡಿವಾಳ ಸಮುದಾಯದ ಕುಟುಂಬಗಳಿದೆ. ನಮ್ಮ ಧಾರ್ಮಿಕ ಆರಾಧನೆಯ ಭಾಗವಾಗಿ ಈ ಮಡಿವಾಳ ಸಮುದಾಯದವರಿಗೆ ಬಹಳ ಮುಖ್ಯವಾದಂಥ ಒಂದು ಪಾತ್ರ ಇದೆ. ಹೀಗೆ ಸುಳ್ಯದ ಜನರೊಂದಿಗೆ ಬೆರೆತು ಜೀವಿಸ್ತಾ ಇರುವಂಥ ಈ ಸಮುದಾಯದ ಆರಾಧ್ಯ ದೇವರು ವೀರಭದ್ರ ದೇವರು. ಈ ವೀರಭದ್ರ ದೇವರ ಒಂದು ಸುಂದರ ದೇಗುಲವೊಂದು ನಿರ್ಮಾಣಗೊಳ್ತಾ ಇರುವಂಥದ್ದು ಅದು ಉಬಡ್ಕ ಮಿತ್ತೂರು ಗ್ರಾಮದ ಈ ಹುಳಿಯಡ್ಕದಲ್ಲಿ. ಇನ್ನೇನು ಬ್ರಹ್ಮ ಕಲಶಕ್ಕೆ ಸಿದ್ಧಗೊಂಡು ಬ್ರಹ್ಮ ಕಲಶದ ಕೆಲಸ ಕಾರ್ಯಗಳು ಕೂಡ ನಡೀತಾ ಇವೆ. ಈ ದೇವಸ್ಥಾನ ಯಾವ ರೀತಿ ಇರ್ತದೆ, ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ, ಬನ್ನಿ ನೋಡೋಣ. ವೀಕ್ಷಕರೇ, ಈ ಮಡಿವಾಳ ಸಮಾಜ ಬಾಂಧವರು ಆರಾಧಿಸಿಕೊಂಡು ಬರ್ತಾ ಇರುವಂತಹ ವೀರಭದ್ರ ದೇವರ ನೂತನ ದೇವಸ್ಥಾನ ಈ ಉಬಡ್ಕ ಮಿತ್ತೂರು ಗ್ರಾಮದ ಹುಳಿಯಡ್ಕದಲ್ಲಿ ತಾವೀಗ ಗಮನಿಸ್ತಾ ಇದ್ರಿ. ಇಲ್ಲಿ ನಿರ್ಮಾಣಗೊಳ್ತಾ ಇದೆ. ಫೆಬ್ರವರಿ ತಿಂಗಳ 2ರಿಂದ 4ರವರೆಗೆ ಅದ್ದೂರಿಯಾಗಿ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ. ಸುಮಾರು 300 ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನ ನಿರ್ಮಾಣಕ್ಕೆ ಸಮುದಾಯ ಬಾಂಧವರು ನಿರ್ಧರಿಸಿ ಅಷ್ಟಮಂಗಲ ಚಿಂತನೆಯನ್ನು ನಡೆಸ್ತಾರೆ. ಅದರಲ್ಲಿ ಕಂಡು ಬಂದಂತೆ ದೇವಸ್ಥಾನ ನಿರ್ಮಾಣಕ್ಕೆ ಮುಂದಡಿ ಇಡ್ತಾರೆ. ಹುಳಿಯಡ್ಕದ ದಿವಂಗತ ಸುಬ್ಬು ಮಡಿವಾಳರ ಕುಟುಂಬಸ್ಥರು ದಾನವಾಗಿ ನೀಡಿರುವಂತಹ 36 ಸೆಂಟ್ಸ್ ಜಾಗವನ್ನು ಬಳಸಿಕೊಂಡು ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಕಾರ್ಯ ಇದೀಗ ಪೂರ್ಣಗೊಳ್ತಾ ಇದೆ. ಮಡಿವಾಳ ಸಮಾಜ ಬಾಂಧವರೊಂದಿಗೆ ಪರ ಊರಿನವರು ಕೂಡ ಈ ದೇವಸ್ಥಾನದ ನಿರ್ಮಾಣಕ್ಕೆ ಕೈ ಜೋಡಿಸಿದ್ದಾರೆ. ದೇವಸ್ಥಾನ ನಿರ್ಮಾಣಕ್ಕೆ ಸುಮಾರು 75 ಲಕ್ಷ ರೂಪಾಯಿಗಳ ಅಂದಾಜು ಪಟ್ಟಿಯನ್ನು ತಯಾರಿಸಿಕೊಂಡು ಆರಾಧಿಸಿಕೊಂಡು ಬರುತ್ತಿದ್ದಂಥ ದೇವರ ಕಲಶವನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿ ನೂತನ ದೇವಸ್ಥಾನ ನಿರ್ಮಾಣ ಕಾರ್ಯ 2023ರ ಮಾರ್ಚ್ ತಿಂಗಳಲ್ಲಿ ಆರಂಭಗೊಂಡಿತು. ಇದೀಗ ವೀರಭದ್ರ ದೇವಸ್ಥಾನ, ದೇವರ ಭಂಡಾರದ ಮನೆ, ನಾಗದೇವರ ಕಟ್ಟೆ, ಸುತ್ತು ಆವರಣ ಗೋಡೆ, ನೆಲಹಾಸು ಕಾರ್ಯಗಳೆಲ್ಲ ಪೂರ್ಣಗೊಂಡಿವೆ. ಶಾಶ್ವತ ಚಪ್ರದ ವ್ಯವಸ್ಥೆ ಕೂಡ ನಡೀತಾ ಇದೆ. ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ತಾ ಇದೆ. ತುಂಬ ಆಕರ್ಷಕವಾಗಿ ನಿರ್ಮಾಣಗೊಂಡು ಬ್ರಹ್ಮ ಕಲಶೋತ್ಸವಕ್ಕೆ ಅಣಿಯಾಗ್ತಾ ಇದೆ. ವಿಶೇಷವಾಗಿ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿ, ಪ್ರತಿಷ್ಠೋತ್ಸವ ಸಮಿತಿ, ಅದೇ ರೀತಿಯಲ್ಲಿ ಇಲ್ಲಿಯ ಭಂಡಾರದ ಮನೆಯ ಟ್ರಸ್ಟ್ ಇರ್ಬೋದು, ತಾಲೂಕು ಮಡಿವಾಳರ ಸಂಘ ಇರ್ಬೋದು, ಇದರ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಇನ್ನೂ ಕೂಡ ಅನೇಕರು ಸೇರಿಕೊಳ್ಳಲಿಕ್ಕಿದ್ದಾರೆ. ಈ ಒಂದು ಕ್ಷೇತ್ರದ ಬಗ್ಗೆ, ಇತಿಹಾಸದ ಬಗ್ಗೆ ಕೇಳೋಣ. ನಮಗೆ ಸುಳ್ಯ ತಾಲೂಕು ಮಡಿವಾಳರ ಸಂಘದ ಕಾರ್ಯದರ್ಶಿ ಆಗಿರುವಂಥ ಜನಾರ್ದನ ಚೊಕ್ಕಾಡಿ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿ. ಇದು ನಮ್ಮ ಇಡೀ ಸುಳ್ಯ ತಾಲೂಕಿನ ಮಡಿವಾಳ ಸಮುದಾಯದವರು ಆರಾಧನೆ ಮಾಡಿಕೊಂಡು ಬರುವಂಥ ಒಂದು ಕ್ಷೇತ್ರ. ವೀರಭದ್ರ ಅಂತ ಹೇಳಿದರೆ ಮಡಿವಾಳ ಸಮುದಾಯದ ಕುಲದೇವರು. ಅದೇ ಪ್ರಕಾರದಲ್ಲಿ ನಾವು 2023ರಲ್ಲಿ ಇಲ್ಲಿ ಪ್ರಶ್ನೆ ಚಿಂತನೆ ಮಾಡಿದ ಸಂದರ್ಭದಲ್ಲಿ ಇಲ್ಲೊಂದು ಹಳೇ ಮನೆಯಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೆವು. ಮನೆ ತುಂಬ ಶಿಥಿಲಾವಸ್ಥೆಯಲ್ಲಿತ್ತು. ಆಗ ನಾವು ಮನೆಯನ್ನು ಚೇಂಜ್ ಮಾಡಿ ಅದರಲ್ಲಿ ಆರಾಧನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮನದಲ್ಲಿಟ್ಟುಕೊಂಡು ನಾವು ಕೆಲಸವನ್ನು ಆರಂಭ ಮಾಡಿದೆವು. ಆವಾಗ ನಾವು ಪ್ರಶ್ನೆ ಚಿಂತನೆಯ ಅಗತ್ಯವಿತ್ತು. ಇಲ್ಲಿ ಪ್ರಶ್ನೆ ಚಿಂತನೆಯ ಅಗತ್ಯವಿದ್ದಾಗ ನಾವು ಸಾಮಾನ್ಯವಾಗಿ ಎಲ್ಲವರು ಒಂದು ಸೇರಿಕೊಂಡು ಪ್ರಶ್ನೆ ಚಿಂತನೆಗೆ ಇದು ಮಾಡಿದಾಗ ದೇವಸ್ಥಾನವನ್ನು ಆ ಮನೆಯನ್ನು ಕೆಡವಿ ಅಲ್ಲಿ ಹೊಸ ಮನೆಯನ್ನು ನಿರ್ಮಾಣ ಮಾಡಿ ಭಂಡಾರ ಮನೆ ಮಾಡಿ ವೀರಭದ್ರ ದೇವರ ಭಂಡಾರ ಮನೆಯನ್ನು ನಿರ್ಮಿಸಬೇಕು. ಅದೇ ರೀತಿ ವೀರಭದ್ರನಿಗೆ ಭಂಡಾರದ ಮನೆಯೊಳಗೆ ಆಗುವುದಿಲ್ಲ, ವೀರಭದ್ರ ದೇವಸ್ಥಾನ ಮನೆ ನಿರ್ಮಿಸಿ ಅದನ್ನು ನೀವು ಆರಾಧನೆ ಮಾಡಿಕೊಂಡು ಬರಬೇಕು ಅಂತೇಳಿ ಬಂತು. ಆವಾಗ ನಮಗೆ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಈ ಸ್ಥಳದಲ್ಲಿ ತುಂಬ ಸಮಸ್ಯೆಗಳಿತ್ತು. ಈ ಸ್ಥಳ ನಮಗೆ ಇರಲಿಲ್ಲ, ನಮ್ಮದು ಅಂತೇಳಿ ಟ್ರಸ್ಟಿಗೆ ಅಂತ ಸ್ಥಳ ಇರಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಹುಳಿಯಡ್ಕದ ಕುಟುಂಬದವರು ನಮಗೆ ಉಮೇಶ್ ಮಡಿವಾಳ ಅಂತ ಹೇಳುವ ಅವರು ಹಿರಿಯವರು, ಅವರ ಭಾಗದಿಂದ ಈ ಜಾಗ ನಮಗೆ 36 ಸೆಂಟ್ ಜಾಗವನ್ನು ದಾನಪತ್ರ ಮಾಡಿಕೊಟ್ಟೆವು. ದಾನಪತ್ರದ ನಂತರದಲ್ಲಿ ನಾವು ಅದಕ್ಕೊಂದು ವೀರಭದ್ರ ದೇವರ ಭಂಡಾರ ಮನೆ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವಂಥ ಒಂದು ಟ್ರಸ್ಟನ್ನು ನಿರ್ಮಿಸಿಕೊಂಡು ಅದರ ಅಡಿಯಲ್ಲಿ ನಾವು ಬೇರೆ ಬೇರೆ ಸಮಿತಿಯನ್ನು ಮಾಡಿಕೊಂಡು ಈ ಒಂದು ಕೆಲಸಕ್ಕೆ ನಾವು ಶುರು ಮಾಡಿದೆವು. ಶುರು ಮಾಡಿದಾಗ ನಮಗೆ ಆರಂಭದಲ್ಲಿ ತುಂಬ ಕೊರತೆಗಳಾಯಿತು, ಕಷ್ಟಗಳಾಯಿತು. ಆದರೂ ನಮಗೆ 1 ವರ್ಷದ ಪೂಜೆಯನ್ನು ಮಾತ್ರ ನಿಲ್ಲಲಿಕ್ಕೆ ಅವಕಾಶ ಇತ್ತು. 2ನೇ ವರ್ಷಕ್ಕೆ ನಾವು ಪೂಜೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದಿತ್ತು. ಆವಾಗ ಕೊನೆಯ ಕ್ಷಣದಲ್ಲಿ ತುಂಬ ಕಷ್ಟದಲ್ಲೇ ಎಲ್ಲ ಸಮಿತಿಯವರ ಒಂದು ಒಟ್ಟು ಶ್ರಮದಿಂದ ಇವತ್ತು ಈ ಕೆಲಸ ಆಗಿ 2, 3, 4ಕ್ಕೆ ನಮಗೆ ಈಗ ಪ್ರತಿಷ್ಠೆಗೆ ಅವಕಾಶ ಸಿಕ್ಕಿದೆ.
ಕುಂಟರ ತಂತ್ರಿಯವರು ಇಲ್ಲಿ ಬಂದು ನಮ್ಮ ದೇವತಾ ಪ್ರತಿಷ್ಠೆಯನ್ನೆಲ್ಲ ಮಾಡ್ತಾರೆ. ಅದೇ ಪ್ರಕಾರದಲ್ಲಿ ನಾವು ಇಲ್ಲಿ ಕಡಿಮೆ ಜನಸಂಖ್ಯೆ ಇರುವಂಥ ಸಮುದಾಯ ನಮ್ಮದು. ಸುಳ್ಯ ತಾಲೂಕಿನಲ್ಲಿ ಕೇವಲ ಒಂದು 85 ಮನೆಗಳಿರುವಂಥ ಸಮುದಾಯ ನಮ್ಮದು. ಅವಾಗ ನಮಗೆ ಆರ್ಥಿಕ ಅಡಚಣೆಗಳು ಕೂಡ ಬಂತು. ಆಗ ನಾವು ಎಲ್ಲ ಕ್ಷೇತ್ರದಿಂದ ಎಲ್ಲ ನಮ್ಮ ನಮ್ಮ ಸ್ವಜಾತಿ ಬಂಧುಗಳನ್ನು ಸಂಪರ್ಕಿಸಿ ಅವರಿಗೆ ಒಂದು ಮನೆಗೆ ನಾವು ಒಂದು ಇಷ್ಟು ಅಂತ ಫಿಕ್ಸ್ ಮಾಡಿದರೂ ಕೂಡ ನಮಗೆ ಅದು ಸ್ವಲ್ಪ ಕೊರತೆಯಾಗಿ ಬಂತು. ಕೊರತೆ ಬಂದ ಕಾಲದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಮಗೆ ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸಲೇಬೇಕಾಗಿತ್ತು. ನಾವು ಇನ್ನು ಒಂದು ಹೊರ ತಾಲೂಕುಗಳಲ್ಲಿರುವಂಥ ನಮ್ಮ ಸಮಾಜದವರನ್ನು ಸಂಪರ್ಕಿಸಿ, ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕಿಸುವಂಥ ಒಂದು ಗುರಿಯನ್ನಿಟ್ಟುಕೊಂಡು ಎಲ್ಲ ಮನೆ ಮನೆಗೆ ಹೋಗಿ ನಾವು ನಮ್ಮ ಸ್ವಜಾತಿ ಬಂಧುಗಳನ್ನು ಕರೆಸಿಕೊಂಡು ನಾವು ಹೀಗೆ ಅವರಿಂದ ಕೂಡ ನಮಗೆ ಒಳ್ಳೆ ರೀತಿಯ ಸಹಕಾರಗಳು ಸಿಕ್ಕಿದೆ, ಧನ ಸಹಾಯಗಳು ಸಿಕ್ಕಿದೆ. ಹಾಗೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಸ್ವಲ್ಪ ಕೂಡ ಸಂಪರ್ಕಿಸಿದಾಗ ನಮಗೆ ಹೆಗಡೆಯವರು ನಮಗೆ ಒಳ್ಳೆ ಮತ್ತೊಂದು 2 ಲಕ್ಷವನ್ನು ಕೊಟ್ಟಿದ್ದಾರೆ ಇಲ್ಲಿಗೆ. ಆ ನಂತರದಲ್ಲಿ ನಮ್ಮ ಕೆಲಸಗಳು ಸುಲಲಿತವಾಗಿ ಆಗಿಕೊಂಡು ಬಂದಿದೆ. ಅದರ ನಂತರದಲ್ಲಿ ನಮಗೆ ನಮ್ಮ ಸಮಾಜದವರು, ಹೊರಗಿನ ಸಮಾಜದವರು, ಮತ್ತು ವಿಶೇಷವಾಗಿ ನಾವು ಉಬಡ್ಕಮಿತ್ತೂರು ಗ್ರಾಮದಲ್ಲಿ ಯಾವುದೇ ಸಮಾಜದ ಅವರು ಆದರೂ ಕೂಡ ನಮಗೆ ಉತ್ತಮ ರೀತಿಯ ಸ್ಪಂದನೆ ಇದ್ದು ನಮ್ಮ ಕೆಲಸ ಕಾರ್ಯಕ್ಕೆ ಒಳ್ಳೆಯ ರೀತಿಯ ಒಂದು ಸಹಕಾರ ನೀಡಿದ್ದಾರೆ. ಹಾಗೆ ಎಲ್ಲ ಹೊರಗಿನ ಸಮಾಜದಲ್ಲಿ, ನಮ್ಮ ಗ್ರಾಮದಲ್ಲಿ ನಮ್ಮ ಸಮಾಜ ಅಲ್ಲದೆ ಪ್ರಮುಖರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ. ಭೇಟಿಯಾದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮಗೆ ಅವರು ಕೈಲಾಗುವಂಥ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಎಲ್ಲವರ ಸಹಕಾರದ ಫಲವಾಗಿ ಈ ಕ್ಷೇತ್ರ ನಿರ್ಮಾಣವಾಗಿದೆ. ಈ ಪತ್ರಿಕಾ ಮಾಧ್ಯಮದ ಮೂಲಕ ನಮಗೆ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ದಾನಿಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗೆ ನಾಡಿನ ಕಾರ್ಯಕ್ರಮಕ್ಕೂ ಕೂಡ ನಾವು ಊಟದ ವ್ಯವಸ್ಥೆಗೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳಿಗೆ ಕೂಡ ನಾವು ದಾನಿಗಳನ್ನು ಗುರುತಿಸಿಕೊಂಡು ಅವ್ರ ಹತ್ರ ನಾವು ಏನೋ ಕೇಳಿದ್ದೇವೆ. ಹಾಗೆ ನಮಗೆ ಬೆಂಗಳೂರಿನಿಂದ ಒಂದು ಟ್ರಸ್ಟಿನಿಂದ ನಾಡಿಗೆ ಬೇಕಾದ ತರಕಾರಿಯನ್ನು ಕೂಡ ನಮಗೆ ಒದಗಿಸಿಕೊಡ್ತಾರೆ. ಹಾಗೆ ಮತ್ತೊಂದು ಟ್ರಸ್ಟಿನವರು ಕೂಡ ನಮಗೆ ಸ್ವಲ್ಪ ಪೂಜಾಗಳಿಗೆ ಬೇಕಾದ ಹಣ್ಣು ಹಂಪಲುಗಳನ್ನು ಕೂಡ ಒದಗಿಸಿಕೊಡ್ತಾ ಇದ್ದಾರೆ. ಹಾಗೆ ಆಹಾರ ಅಕ್ಕಿ ಬೇಳೆಗಳನ್ನು ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಾವು ಮನವಿಯನ್ನು ಕೊಟ್ಟಿದ್ದೇವೆ, ಅವರು ಕೂಡ ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರ ಶ್ರಮದಿಂದ, ಎಲ್ಲವರ ಒಂದು ಪ್ರೀತಿಯಿಂದ ನಡೆಯುವಂಥ ಈ ನಮ್ಮ ಸಮುದಾಯದ ಒಂದು ದೇವರ ಪ್ರತಿಷ್ಠೆ, ಅದರಲ್ಲಿ ಎಲ್ಲವರನ್ನು ಕೂಡ ಈ ಪತ್ರಿಕಾ ಮಾಧ್ಯಮದ ಮೂಲಕ ವಿಶೇಷವಾಗಿ ಯಾರಿಗಾದರೂ ಆಮಂತ್ರಣ ತಲುಪದೇ ಇದ್ದಲ್ಲಿ ಅವರನ್ನು ನಾವು ಏನು ಪತ್ರಿಕೆಯನ್ನು ನೋಡಿ ಕೂಡ ಈ ಆಮಂತ್ರಣಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಲಿ, ಎಲ್ಲವರ ಸಹಕಾರದಿಂದ ಈ ಕಾರ್ಯಕ್ರಮ ಚಂದವಾಗಿ ನಡೀಲಿ ಅಂತ ಹೇಳುವಂಥ ಆಶಯ ನಮ್ಮದು. ಈಗಾಗಲೇ ಉಲ್ಲೇಖ ಮಾಡಿದ್ರು ಅವರು, ಸೀಮಿತ ಸಂಖ್ಯೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಸಮುದಾಯವು ಇರುವಂಥದ್ದು. ಆದರೆ ನಮ್ಮೆಲ್ಲ ಧಾರ್ಮಿಕ ವಿಧಿವಿಧಾನಗಳಲ್ಲಿ ತುಂಬ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥ ಸಮುದಾಯ ಕೂಡ ಈ ಒಂದು ಮಡಿವಾಳ ಸಮುದಾಯ. ನಮ್ಮೊಂದಿಗೆ ಪುಟ್ಟಣ್ಣ ಮಡಿವಾಳ ಮಂಡೆಕೋಲ್ ಅವರಿದ್ದಾರೆ, ಅವರು ಕೂಡ ಇದರಲ್ಲಿ ಪದಾಧಿಕಾರಿಯಾಗಿದ್ದಾರೆ. ಏನು ಹೇಳ್ತೀರಿ? ಈ ಜಾಗದಲ್ಲಿ ಪ್ರಾರಂಭದಲ್ಲಿ ಈ ಹುಲಿಯಡ್ಕ ಕುಟುಂಬದವರು ಪ್ರಶ್ನೆ ಚಿಂತನೆ ಮಾಡಿದ್ದು. ಅವರಿಗೆ ಇಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಅವರ ತರವಾಡು ಮನೆ ಅಂತೇಳಿ ಅವರು ನೆನೆಸಿಕೊಂಡು ಅಷ್ಟಮಂಗಲ ಪ್ರಶ್ನೆಯನ್ನು ಪ್ರಾರಂಭ ಮಾಡಿದರು. ನಿಜವಾಗಿಯೂ ಅವರು ಇದನ್ನು ಅವರ ತರವಾಡು ಮನೆ ಅಂತೇಳಿ ಜೀರ್ಣೋದ್ಧಾರ ಮಾಡುವ ವಿಷಯದಲ್ಲಿ ಅವರು ಪ್ರಶ್ನೆ ಚಿಂತನೆ ಮಾಡಿದ್ದು. ಅವರಿಗೆ ಮೂಲ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಪಾದಾಳ ಎಂಬಲ್ಲಿ ಅವರ ಮೂಲ ತರವಾಡು ಮನೆ. ಅದು ಅವರಿಗೆ ಗೊತ್ತಿದ್ದದೆ. ಇದು ಇಲ್ಲಿ ಹೇಗೆ ಅಂದರೆ ಹಿರಿಯರ ಕಾಲದಿಂದ ಆರಾಧನೆ ಮಾಡಿಕೊಂಡಂಥ ಕೆಲವು ದೈವಿಕ ಶಕ್ತಿಗಳಿದ್ದವು. ಅದರ ಬಗ್ಗೆ ಜೀರ್ಣೋದ್ಧಾರ ಮಾಡುವ ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ, ಮನೆ ಮುರಿಲಿಕ್ಕೆ ಆಗಿದೆ ಹೇಳಿ ಅವರು ಅಷ್ಟಮಂಗಲ ಚಿಂತನೆ ಮಾಡಿದ್ದು. ಚಿಂತನೆ ಮಾಡಿ ಇಲ್ಲಿ ಪ್ರತಿ ವರ್ಷ ನಮ್ಮ ತಾಲೂಕಿನ ಪ್ರತಿ ಮನೆಯವರು ಒಂದು 70-80 ಮನೆಯವರು ಸೇರಿಕೊಂಡು ಜನವರಿ ಅಥವಾ ಫೆಬ್ರವರಿ ತಿಂಗಳ ಹೂವೆ ಹುಣ್ಣಿಮೆ ದಿವಸ ಇಲ್ಲಿ ವಾರ್ಷಿಕ ಪೂಜೆ ಮಾಡ್ತಿದ್ದೆವು. ಇಲ್ಲಿ ವೀರಭದ್ರ ದೇವರ ವಿಷಯ ಕೂಡ ಬಂತು. ಆವಾಗ ಇವರಿಗೆ ಅದರ ಬಗ್ಗೆ ನಿರ್ಧಾರ ತಗೊಳ್ಳಿಕ್ಕೆ ಆಗುವುದಿಲ್ಲಲ್ಲ ಅಂಥೇಳಿ ನಮ್ಮ ತಾಲೂಕಿನ ಎಲ್ಲ ಸಮಾಜದ ಸಮಿತಿಯವರನ್ನು ಸಮಾಜದವರನ್ನು ಕರೆದರು. ಎಲ್ಲರೂ ಕೆಲವರೆಲ್ಲ ಬಂದು ಪ್ರಶ್ನೆಯಲ್ಲಿ ಅದನ್ನು ಚಿಂತನೆ ವಿಮರ್ಶೆ ಮಾಡುವಾಗ, ಈ ದೈವಿ ಶಕ್ತಿಗಳು ನಿಮ್ಮದಲ್ವ, ಅದು ಬೇರೆ ವಿಭಾಗದವ್ರದ್ದು, ಬೇರೆ ಸಮಾಜದವ್ರದ್ದು. ಆದ ಕಾರಣ ನೀವು ಇಷ್ಟರವರೆಗೆ ಇಲ್ಲಿ ಆರಾಧನೆ ಮಾಡಿಕೊಂಡು ಬಂದಿದ್ದಿರಿ, ನಿಮಗೆ ಫಲ ಇಲ್ಲ. ನೀವು ಆರಾಧನೆ ಮಾಡಿಕೊಂಡು ಅದಕ್ಕೆ ಪರ್ವಗಳನ್ನು ಪ್ರತಿ ವರ್ಷ 2 ಪರ್ವಗಳು ಕೊಡ್ತಾರೆ, ಸಂಕ್ರಮಣ ಮಾಡ್ತಿದ್ದಾರೆ, ಎಲ್ಲವೂ ಸರಿ, ಆದರೆ ನಿಮಗೆ ಫಲ ಇಲ್ಲ. ಹಾಗೆ ಅಂತೇಳಿ ದೈವಗಳಿಗೆ ಅಸಮಾಧಾನ ಕೂಡ ಇಲ್ಲ. ನೀವು ಮಾಡ್ಬೋದು, ಇದಕ್ಕೆ ಏನು ಮಾಡಬೇಕು ಅಂತೇಳಿ ಇವರು ಮತ್ತೆ ಕೇಳಿದರು. ನೀವು ಇದನ್ನು ಯಾಕೆಂದರೆ ನಿಮ್ಮದಲ್ಲದನ್ನು ನೀವು ಯಾಕೆ ಇಲ್ಲಿ ಆರಾಧನೆ ಮಾಡೋದು, ನೀವು ಅದನ್ನು ಸಮರ್ಪಣೆ ಮಾಡ್ಬೋದು, ಕೊಲ್ಲೂರಿಗೆ ಹೋಗಿ ಕೊಡಚಾದ್ರಲ್ಲಿ ಸಮರ್ಪಣೆ ಮಾಡುವುದು. ಅದು ಯಾವ ರೀತಿ ಅಂದರೆ ತಂತ್ರಿಗಳ ಮುಖೇನ
ಕೆಲವೊಂದು ಪರಿಹಾರ ದೋಷಗಳನ್ನೆಲ್ಲ ನಿವಾರಿಸಿಕೊಂಡು ವೇದಿಕಾ ಮುಖಾಂತರ ಇದನ್ನು ಕೊಲ್ಲೂರು ಕೊಡಚಾದ್ರಿಗೆ ಸಮರ್ಪಣೆ ಮಾಡುವುದು ಅಂತೇಳಿ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಇವರು ಮಾಡಿದರು. ಪ್ರಶ್ನೆ ವಹಿವಾಡಾಗಲಿಲ್ಲ, ಯಾವುದೇ ಮುಗಿಲಿಲ್ಲ. ಇದು ಮಧ್ಯದಲ್ಲಿ ಆಗಿರುವಂಥ ಪರಿಹಾರಗಳು. ತದನಂತರ ಇದು ಪರಿಹಾರಗಳೆಲ್ಲ ಮುಗ್ದ ಮೇಲೆ ಪ್ರಶ್ನೆ ಮುಂದುವರಿದು ಪ್ರಶ್ನೆಯಲ್ಲಿ ಕೇಳಿದರು, ಈ ಜಾಗವನ್ನು ಏನು ಮಾಡ್ತೀರಿ ಅಂತೇಳಿ. ಈ ದೈವಗಳಿಂದ ಇವರು 36 ಸೆನ್ಸು ಈ ಉಮೇಶ್ ಮಡಿವಾಳರ ಯಜಮಾನತ್ವದಲ್ಲಿ ಅವರ ಸಹೋದರರು ಎಲ್ಲರೂ ಚಿಕ್ಕಪ್ಪತ್ತಿನ ಮಕ್ಕಳೆಲ್ಲ ಸೇರಿಕೊಂಡು ಇಲ್ಲಿ ದೈವಗಳಿಗೆ 36 ಸೆನ್ಸ್ ಜಾಗವನ್ನು ಅವರು ಬಿಟ್ಟಿದ್ದು. ಆ ಜಾಗವನ್ನು ನೀವು ಏನು ಮಾಡ್ತೀರಿ ಅಂತ ಕೇಳಿದರು. ಇವರು ಎಲ್ಲರ ಒಪ್ಪಿಗೆಯನ್ನು ತಗೊಂಡು ಎಲ್ಲರ ಒಂದೇ ಮನಸ್ಸಿನಿಂದ ಏಕ ಮನಸ್ಸಿನಿಂದ ವೀರಭದ್ರ ದೇವರಿಗೆ ಬಿಟ್ಟು ಕೊಡ್ತೇವೆ ಅಂತೇಳಿ ಅವರು ನಿರ್ಧಾರವನ್ನು ತಗೊಂಡರು. ಆದ ಕಾರಣ ಇಲ್ಲಿಗೆ ವೀರಭದ್ರ ದೇವರಿಗೆ 36 ಸೆನ್ಸ್ ಜಾಗವನ್ನು ಕೊಡಲಿಕ್ಕೆ ಅವಕಾಶ ಆಯಿತು. ಆ ನಂತರ ಟ್ರಸ್ಟ್ ಮಾಡಿಕೊಂಡು ಜನಾರ್ದನ ಚುಕ್ಕಾಡಿಯವರು ಹೇಳಿದಾಗೆ ಮಾಡಿಕೊಂಡು ಬಂದಿವಿ. ದಿನಾಂಕ 2/2/2025 ಆದಿತ್ಯವಾರದಿಂದ ಈ ವೀರಭದ್ರ ದೇವಸ್ಥಾನದ ವಠಾರದಲ್ಲಿ ಹಸಿರುವಾಣಿಯೊಂದಿಗೆ ಪ್ರಾರಂಭವಾಗುತ್ತದೆ. ನಾವು ನಿಶ್ಚಯ ಮಾಡಿದಂತೆ ಹೂಪಾರೆ ಕುತ್ತಮಟ್ಟೆ ಹೂಪಾರೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಿಂದ ಇಲ್ಲಿಯ ತನಕ ಹಸಿರುವಾಣಿಯನ್ನು ಮೆರವಣಿಗೆಯಲ್ಲಿ ತಂದು ಉಗ್ರಾಣ ತುಂಬಿಸಿ ಆನಂತರ ಮಧ್ಯಾಹ್ನದ ಹೊತ್ತಿಗೆ ಅನ್ನದಾನದ ವ್ಯವಸ್ಥೆ ಮಾಡಿಕೊಂಡು ಆನಂತರ ಮಧ್ಯಾಹ್ನ 2 ಗಂಟೆ ನಂತರ ಸಭಾ ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗ್ತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀತದೆ. ರಾತ್ರಿ ವೇದಿಕೆ ಕಾರ್ಯಕ್ರಮ ನಡೀಲಿಕ್ಕಿದೆ. ರಾಕ್ಷೋಪಮ, ಸ್ಥಳಶುದ್ಧಿ ಮತ್ತು ಸುದರ್ಶನ ಹೋಮ ನಡೆಯಲಿದೆ. ಎಲ್ಲ ಕಾರ್ಯಗಳು ಕುಂಟಾರು ಶ್ರೀ ವಾಸುದೇವ ತಂತ್ರಿ ಮತ್ತು ರವೀಶ್ ತಂತ್ರಿ ಅವರ ಮುಖಾಂತರ ನಡೀತದೆ. ಮರುದಿನ ಬೆಳಿಗ್ಗೆ ಗಣಪತಿ ಹವನದೊಂದಿಗೆ ಪ್ರಾರಂಭವಾಗಿ ನಾಗಪ್ರತಿಷ್ಠೆ, ವೀರಭದ್ರ ದೇವರ ಪ್ರತಿಷ್ಠೆ, ಮನೆಯ ಗೃಹ ಪ್ರವೇಶ ನಡೆದು ಪೂಜೆಗಳು ನಡೆದು ನಿತ್ಯಾದಿಗಳ ನಿರ್ಣಯ ಆಗಿ ಅನ್ನದಾನ ಆದ ಮೇಲೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಸಮಾಜದ ಸ್ವಾಮಿಗಳಾದ ಕರಿಂಜೆ ಶ್ರೀ ಮುಕ್ತಾನಂದ ಸ್ವಾಮಿಗಳು ಆಶೀರ್ವಚನ ಮಾಡಲಿದ್ದಾರೆ. ಕುಂಟಾರು ರವೀಶತಂತ್ರಿಯವರ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ. ನಮ್ಮ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌಟ ಅವರು ಬರ್ತಾರೆ. ಅದೇ ನಮ್ಮ ತಾಲೂಕಿನ MLA ಅವರು ಭಾಗೀರಥಿ ಮುರಳಿಯವರು ಬರ್ತಾರೆ. ಅದೇ ರೀತಿ ನಮ್ಮ ಗ್ರಾಮದ ಅತಿಥಿಗಳೆಲ್ಲ ಬಂದು ನಮ್ಮನ್ನು ಸಭಾ ಕಾರ್ಯಕ್ರಮ ನಡೆಯಲಿದೆ. ಆ ನಂತರ ವಿಠಲ್ ನಾಯ್ಕರವ್ರದ್ದು ಅವ್ರದ್ದು ಕಾರ್ಯಕ್ರಮ ನಡೆಯಲಿದೆ. ಅನಂತರ ಅನ್ನದಾನದಲ್ಲಿ ಮುಗಿದು ಮರುದಿನ ವಾರ್ಷಿಕ ಪೂಜೆ ನಡೆಯುತ್ತದೆ. ಇದು ಪ್ರತಿ ವರ್ಷವೂ ಅದೇ ದಿನ ಆಗ್ತದೆ. ವಾರ್ಷಿಕ ಪೂಜೆ ಪ್ರತಿ ವರ್ಷ ಹೂವೆ ಹುಣ್ಣಿಮೆ ಒಂದು ಜನವರಿ ಅಥವಾ ಫೆಬ್ರವರಿ ಈ ದಿನದಂದು ಆಗುವಂಥ ಕಾರ್ಯಕ್ರಮ. ಇದುವರೆಗೆ ಇಲ್ಲಿ ಕಲಶವನ್ನು ಇಟ್ಟು ವೀರಭದ್ರ ದೇವರ ಪೂಜೆ ಮಾಡಲಾಗ್ತಾ ಇತ್ತು. ನಾಡಿದ್ದು ಪ್ರತಿಷ್ಠೆ ಸಂದರ್ಭದಲ್ಲಿ ವೀರಭದ್ರ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಬಳಿಕ ಮುಂದಿನ ದಿನಗಳಲ್ಲಿ ಅಲ್ಲಿ ಪೂಜಾದಿ ಕಾರ್ಯಗಳು ನಡೆಯಲಿಕ್ಕಿದೆ. ಸುಳ್ಯ ತಾಲೂಕಿನಲ್ಲಿ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಮಡಿವಾಳ ಸಮುದಾಯದ ಸುಮಾರು 86 ಮನೆಗಳಿದ್ದಾವೆ. ಇದರಲ್ಲಿ ಹೆಚ್ಚಿನವರು ಕೂಡ ಅವರ ಕುಲಕಸುಬನ್ನು ಮಾಡ್ತಾರೆ. ದೇವಸ್ಥಾನ ನಿರ್ಮಾಣಕ್ಕೆ ಹೊರಟಾಗ ಮಡಿವಾಳ ಸಮುದಾಯದವರು ಆರಂಭದಲ್ಲಿ ತಾವೇ ದೇಣಿಗೆ ನೀಡಿ ಕಾರ್ಯವನ್ನು ಆರಂಭಿಸ್ತಾರೆ. ಬಳಿಕ ಊರವರು ಹಾಗೂ ಪರವೂರಲ್ಲಿ ಹೋಗಿ ದೇವಸ್ಥಾನ ನಿರ್ಮಾಣದ ಕುರಿತು ವಿವರಿಸಿದಾಗ ಎಲ್ಲರೂ ಕೂಡ ಈ ಸಮುದಾಯದವರಿಗೆ ದೇಣಿಗೆಯನ್ನು ನೀಡಿ ದೇವಸ್ಥಾನ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮನವಿ ಮಾಡಿಕೊಂಡ ಮೇರೆಗೆ ಅಲ್ಲಿಂದಲೂ ಕೂಡ 2 ಲಕ್ಷ ರು ಅನುದಾನ ಬರ್ತದೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಬಿಜೆಪಿ ನಾಯಕರುಗಳ ಮೂಲಕ ಮನವಿಯನ್ನು ಮಾಡಿಕೊಂಡಾಗ ದೇವಸ್ಥಾನದ ಇಂಟರ್ಲಾಕ್ ಅಳವಡಿಕೆಗೆ 5 ಲಕ್ಷ ರೂಪಾಯಿ ಅನುದಾನ ನೀಡಿರುವುದಾಗಿ ಸಮಿತಿಯವರು ತಿಳಿಸಿದ್ದಾರೆ. ಸಂಘ ಸಂಸ್ಥೆಯವರು ನಿರಂತರ ಶ್ರಮ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ನ್ಯಾಯವಾದಿ ಹರೀಶ್ ಗೂಡುಪಲ್ಲೆ ಅವರಿದ್ದಾರೆ. ಕಾರ್ಯದರ್ಶಿಯಾಗಿ ಸಚಿನ್ ಪೆರಾಜೆ ಕೂಡ ಇಲ್ಲಿಯ ಕೆಲಸ ಕಾರ್ಯಗಳ ಉಸ್ತುವಾರಿಯನ್ನು ನೋಡಿಕೊಂಡಿದ್ದಾರೆ. ಈ ಒಂದು ವೀರಭದ್ರ ದೇವರ ಭಂಡಾರದ ಮನೆಯ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿ ಉಮೇಶ್ ಮಡಿವಾಳ ಹುಲಿಯಡ್ಕ, ಪ್ರಧಾನ ಕಾರ್ಯದರ್ಶಿಯಾಗಿ ಹಿಮಕರ ಮಂಡೆಕೋಲ್ ಅವರಿದ್ದಾರೆ. ಸುಳ್ಯ ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಮಡಿವಾಳ ಏನೆಕಲ್ಲು, ಅದೇ ರೀತಿಯಲ್ಲಿ ವೀರಭದ್ರ ದೇವರ ಪ್ರತಿಷ್ಠೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮುರಳೀಧರ ಅಂತೋಡು, ಕಾರ್ಯದರ್ಶಿ ಪದ್ಮನಾಭ ಗಬ್ಬಡ್ಕ, ಅದೇ ರೀತಿಯಲ್ಲಿ ಮಡಿವಾಳ ಸಂಘದ ಕಾರ್ಯದರ್ಶಿ ಜನಾರ್ದನ ಚೊಕ್ಕಾಡಿ ಇವರೆಲ್ಲರೂ ಕೂಡ ಇಲ್ಲಿಯ ಉಸ್ತುವಾರಿಯನ್ನು ಕೂಡ ನೋಡಿಕೊಳ್ತಾ ಇದ್ದಾರೆ. ನಮ್ಮೊಂದಿಗೆ ಈ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಹಿಮಕರ ಮಂಡೆಕೋಲ್ ಅವರಿದ್ದಾರೆ. BCM ಅಧಿಕಾರಿಯಾಗಿ ಅನೇಕ ವರ್ಷ ಸುಳ್ಯದಲ್ಲಿ ಕೆಲಸ ಮಾಡಿ ನಿವೃತ್ತರಾದವರು. ಅವರು ಕೂಡ ಇದರಲ್ಲೊಂದು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ ಹಿಮಕರಣ?
ಇದೆಲ್ಲ ಒಂದು ಶ್ರೀ ವೀರಭದ್ರ ದೇವರ ದೈವಾನುಗ್ರಹ ಅಂತ ಹೇಳಬೇಕು. ನಮ್ಮ ಸಮಾಜ ಬಾಂಧವರು ಸುಮಾರು 300 ವರ್ಷಗಳ ಹಿಂದೆ ಪೂಜಿಸಿ ಆರಾಧಿಸಿಕೊಂಡು ಬಂದಿರತಕ್ಕಂಥ ಈ ಸ್ಥಳದಲ್ಲಿ ಉಬರಡ್ಕ ಮಿತ್ತೂರು ಸುಬ್ಬಮಡಿವಾಳರವರ ಸ್ಥಳದಲ್ಲಿ ಸುಮಾರು 36 ಸೆಂಟ್ ಜಾಗಗಳನ್ನು ಟ್ರಸ್ಟಿಗೆ ಬಿಟ್ಟುಕೊಟ್ಟು ಟ್ರಸ್ಟ್ ರಚನೆ ಮಾಡಿ ಅದರ ನಂತರ ಜ್ಯೋತಿಷ್ಯ ಪ್ರಕಾರ ಸುದರ್ಶನವನ ವೈದಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳುವ ಸಂಕಲ್ಪದೊಂದಿಗೆ ಊರ ಪರವೂರ ಎಲ್ಲ ಸಮಾಜ ಬಾಂಧವರ ಕೂಡುವಿಕೆಯೊಂದಿಗೆ ಈ ಒಂದು ಭವ್ಯವಾದ ಮಂದಿರ ಇವತ್ತು ನಿರ್ಮಾಣ ಆಗಿದೆ. ಶ್ರೀ ವೀರಭದ್ರ ದೇವರು ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಗ್ರಾಮಸ್ಥರಿಗೆ ಊರ ಪರವೂರ ಎಲ್ಲರಿಗೂ ಸದ್ಭಕ್ತರಿಗೆ ಐರಾರೋಗ್ಯ ಸಂಪತ್ತುಗಳನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ನನ್ನ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಸುಂದರ ಪರಿಸರದ ಮಧ್ಯೆ ಕಂಗೊಳಿಸ್ತಾ ಇರುವಂಥ ಮಡಿವಾಳ ಸಮುದಾಯದ ಶ್ರೀ ವೀರಭದ್ರ ಸ್ವಾಮಿ ದೇಗುಲದ ಇತಿಹಾಸ. ಅದೇ ರೀತಿಯಲ್ಲಿ ಅದರ ಜೀರ್ಣೋದ್ಧಾರ, ಪುನರ್ನಿರ್ಮಾಣ, ಜೊತೆಗೆ ಅದರ ಬ್ರಹ್ಮಕಲಶ ಕಾರ್ಯಕ್ರಮದ ಮಾಹಿತಿಗಳನ್ನು ಪಡೆದ್ರಿ. ಹುಳಿಯಡ್ಕದ ಈ ಕ್ಷೇತ್ರದಿಂದ ರಿಪೋರ್ಟರ್ ಕುಶಾಂತ್ ಕೊರತ್ಯಡ್ಕ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಳೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.